ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಕೋರುತ್ತಾ, ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಈ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ವಿದ್ಯಾಸಂಸ್ಥೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಒಂದು ವಿ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಎಂಬ ಪರೀಕ್ಷೆಯನ್ನ ಇದೇ ಭಾನುವಾರ ಅಂದರೆ 15/3/2026 ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಅನ್ನ ನಾವು ಎಂಬ ಈ ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ. ಸೊ ಅದು ಎಲ್ಲಪ್ಪ ಅಂತಂದ್ರೆ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನ ಒಂದು ಕ್ಯಾಂಪಸ್. ಸೊ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಲ್ಲಿ ಬರುತ್ತೆಪ್ಪ ಅಂತಂದ್ರೆ ಗಿರಿನಗರ ಆರ್ಯಭಟ PU ಕಾಲೇಜ್ ಎದುರುಗಡೆ ಕಲಘಟಗಿ ರಸ್ತೆ ಧಾರವಾಡ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಒಂದು ಜೀನಿಯಸ್ ಅವಾರ್ಡ್ಗೆ ನಾವೇನಾದ್ರೂ ನೋಂದಣಿ ಮಾಡ್ಕೋಬೇಕಾದ್ರೆ ಈ ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತ ನಂಬರಿಗೆ ಸೊ 9743025830 ಈ ನಂಬರ್ಗೆ ಕಡ್ಡಾಯವಾಗಿ ನೀವೇನ್ ಮಾಡ್ಬೇಕಾಗತ್ತೆ, ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ, ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಗುವಿನ ಹೆಸರು ಮತ್ತು ಮಗು ಓದ್ತಕ್ಕಂತ ತರಗತಿ ಮತ್ತು ಮಾಧ್ಯಮ ಮತ್ತು ಆ ಡೇಟ್ ಆಫ್ ಬರ್ತ್ ಮತ್ತು ಅವರ ಒಂದು ವಿಳಾಸ ಇಷ್ಟು ಬರೆದು ಆ ಒಂದು ಮೆಸೇಜ್ ಅನ್ನ ಈ ವಾಟ್ಸಪ್ ನಂಬರ್ಗೆ ಕಳಿಸುವುದರ ಮೂಲಕ ನೀವು ಇಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬಹುದು. ಸೊ ಇಲ್ಲಿ ಹೆಚ್ಚೆಚ್ಚು ಪಾಲಕರು ತಮ್ಮ ಮಕ್ಕಳನ್ನ ಈ ಪರೀಕ್ಷೆಗೆ ಭಾಗವಹಿಸುವಂತೆ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಪರೀಕ್ಷೆಯನ್ನ ಬರೆಯಲಿಕ್ಕೆ ಕಡ್ಡಾಯವಾಗಿ ನೀವು ನೋಂದಣಿಯನ್ನ ಮಾಡಿಕೊಳ್ಳಲೇಬೇಕಾಗುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗಳಿಗೆ ಸೊ ಕರೆಯನ್ನ ಮಾಡುವುದರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಸೊ ಹಾಗಾದ್ರೆ ಇಲ್ಲಿ ಈ ಪರೀಕ್ಷೆಯನ್ನ ಯಾರು ಬರಿಬಹುದು? ಸೊ ಈ ಪರೀಕ್ಷೆಯನ್ನ ಸೊ ಇಲ್ಲಿ ಪ್ರಸ್ತುತವಾಗಿ 4ನೇ ತರಗತಿ ಅಂತ ಅಷ್ಟೇ ಕೊಟ್ಟಿದ್ರೆ, ಸೊ ಇಲ್ಲಿ ನಾವು 3ನೇ ತರಗತಿ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ 3ನೇ ಮತ್ತು 4ನೇ ತರಗತಿ ಮಕ್ಕಳಿಗೆ ಪ್ರಸ್ತುತವಾಗಿ 3 ಮತ್ತು 4ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ, ಅದು ಸ್ಟೇಟ್ ಸಿಲೆಬಸ್ ನಲ್ಲಿ ಓದ್ತಕ್ಕಂತ ಮಗು ಆಗಿರ್ಬೋದು, CBSE ಅಲ್ಲಿ ಓದ್ತಕ್ಕಂತ ಮಗು ಆಗಿರ್ಬೋದು, ಅಥವಾ ICSE ಈ ಒಂದು ಸಿಲೆಬಸ್ ನಲ್ಲಿ ಓದ್ತಕ್ಕಂತ ಈ ಒಂದು ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೀವಿ, ಈ ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಕನ್ನಡ ಮಾಧ್ಯಮ ಇರ್ಬೋದು ಮತ್ತು ಆಂಗ್ಲ ಮಾಧ್ಯಮ. ಸೊ ಎರಡು ಮಾಧ್ಯಮದಲ್ಲಿ ಇರ್ತಕ್ಕಂತ ಮಕ್ಕಳಿಗೆ ನಾವೊಂದು ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಎಂಬ ಪರೀಕ್ಷೆಯನ್ನ ನಾವು ನಡೆಸ್ತಾ ಇದ್ದೀವಿ. ಅದು ಇದೇ ಭಾನುವಾರ ಅಂದ್ರೆ 15/3/2026. ಹಾಗಾದ್ರೆ ಇಲ್ಲಿ ಯಾವ ವಿಷಯಗಳು ಈ ಪರೀಕ್ಷೆಯಲ್ಲಿ ಇರ್ತವೆ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆ, ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತಪ್ಪ ಅಂತಂದ್ರೆ, ಸೊ ದಿಸ್ ಕ್ವಶನ್ ಇಟ್ ಬಿಲಾಂಗ್ಸ್ 50 ಕ್ವಶನ್ಸ್. ನೋಡಿ 50 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತೆ. ಸೊ ಇದರಲ್ಲಿ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಸೊ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಇರ್ಬೋದು, ಜೆಂಡರ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು. ಅದೇ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತ ವ್ಯಾಕರಣ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಲ್ಟಿಪ್ಲಿಕೇಶನ್ ಇರ್ಬೋದು, ಅಡಿಷನ್ ಇರ್ಬೋದು, ಸಬ್ಸ್ಟ್ರಾಕ್ಷನ್ ಇರ್ಬೋದು. ಸೊ ಈ ರೀತಿಯಾದಂತ ವಿಷಯಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಸಿಲೆಬಸ್ ಅನ್ನ ಈ ಒಂದು ಗಣಿತ ವಿಷಯ ಒಳಗೊಂಡಿರುತ್ತೆ. ಸೊ ಅದೇ ರೀತಿಯಾಗಿ ಮಾನಸಿಕ ಸಾಮರ್ಥ್ಯ ಅಂದ್ರೆ IQ. ಸೊ ಇಲ್ಲಿ IQ ಈ ಒಂದು ವಿಷಯವನ್ನ ಕೂಡ ನಾವು ಇಲ್ಲಿ ಮಕ್ಕಳಿಗೆ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಅವರ ಬೌದ್ಧಿಕ ಸಾಮರ್ಥ್ಯವನ್ನ ತಿಳಿದುಕೊಳ್ಳಿಕ್ಕೆ IQ ಅನ್ನು ಕೂಡ ಇಲ್ಲಿ ಏನ್ ಮಾಡ್ತಾ ಇದೀವಿ, ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಕೊನೆಯದಾಗಿ ಇಲ್ಲಿ GK ಸಾಮಾನ್ಯ ಜ್ಞಾನ, GKನೂ ಕೂಡ ಈ ಒಂದು
ಪ್ರಶ್ನೆ ಪತ್ರಿಕೆ ಕೆಲವು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿಕೆ ಇಲ್ಲಿ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ 50 ಪ್ರಶ್ನೆಗಳು, 50 ಪ್ರಶ್ನೆಗಳಿಗೆ ಡ್ಯೂರೇಷನ್ ಅಂದ್ರೆ ಇಲ್ಲಿ ಸಮಯ ಎಷ್ಟಪ್ಪ ಅಂದ್ರೆ 1 ಅವರ್. ಸೊ 1 ತಾಸು ಇರುತ್ತೆ ಅಂದ್ರೆ 60 ಮಿನಿಟ್ ಇರುತ್ತೆ. ಹಾಗಾದ್ರೆ ಇದು ಈ ಪ್ರಶ್ನೆ ಪತ್ರಿಕೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೋ OMR ಶೀಟ್ ನಿಂದ ಕೂಡಿರುತ್ತೋ ಅಂತಂದ್ರೆ, ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ನಾವು ಬರೆಯೋದಪ್ಪ ಅಂತಂದ್ರೆ, ಅದು ಈ OMR ಅಂದ್ರೆ ಎಲ್ಲಾ ಪ್ರಶ್ನೆಗಳು MCQ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಾಗಿರುತ್ತೆ. ಸೊ ಇಲ್ಲಿ ಒಂದು ಕಳೆದ ಬಾರಿ ನಡೆದಿರ್ತಕ್ಕಂತ ಒಂದು OMR ಶೀಟ್ ಅನ್ನ ನಿಮ್ಗೆ ನಾನು ಇಲ್ಲಿ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಮಕ್ಕಳು ಏನ್ ಮಾಡ್ಬೇಕಾಗುತ್ತೆ, ಈ ರೀತಿಯಾದಂತ OMR ಶೀಟ್ ಅನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ ಎಕ್ಸಾಮ್ ನಲ್ಲಿ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಫಿಲ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ಇದೆ. ಸೊ ನೇಮ್ ಆಫ್ ದ ಸ್ಟೂಡೆಂಟ್ ಅಂದ್ರೆ ಇಲ್ಲಿ ಯಾವ್ದೋ ಒಂದು XYZ, ರಾಜು ಎಂ ಅಂತ ಇದೆ. ಸೊ ನೇಮ್ ಆಫ್ ದ ಸ್ಟೂಡೆಂಟ್ ಅಲ್ಲಿ ರಾಜು ಎಂ ಅಂತ ಹಾಕ್ಬಹುದು. ಮೀಡಿಯಂ ನಮ್ದು ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಅಂತ ಹಾಕ್ಬಹುದು, ಅಥವಾ ಇಂಗ್ಲಿಷ್ ಮಾಧ್ಯಮ ಇದ್ರೆ ಇಂಗ್ಲಿಷ್ ಅಂತ ಹಾಕ್ಬಹುದು. ಓಕೆನಾ? ಎಸ್. ನೆಕ್ಸ್ಟ್ ಏನಿದೆ ಇಲ್ಲಿ ವಿಲೇಜ್ ಅಥವಾ ತಾಲೂಕ್, ನಮ್ದು ಯಾವ ವಿಲೇಜ್ ಅನ್ನೋದನ್ನ ಹಾಕಿದ್ರೆ ಇಲ್ಲಿ ಓಕೆನಾ, ಧಾರವಾಡ. ಸೊ ಧಾರವಾಡ ಯಾವ ವಿಲೇಜ್. ಇಲ್ಲಿ ಮೊಬೈಲ್ ನಂಬರ್ಗಳನ್ನ, ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ರೈಟ್ ಯುವರ್ ಮೊಬೈಲ್ ನಂಬರ್. ಇಟ್ ಮೀನ್ಸ್ ಪೇರೆಂಟ್ಸ್ ನಂಬರ್, ಐದರ್ ಇಟ್ ಈಸ್ ಮದರ್ ಆರ್ ಫಾದರ್. ಸೊ ಅಲ್ಲಿ ಫಾದರ್ ಇರ್ಬಹುದು, ಮದರ್ ಮೊಬೈಲ್ ನಂಬರ್ಗಳನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ರೂಲ್ ನಂಬರ್ಗಳನ್ನ, ಸೊ ರೂಲ್ ನಂಬರ್ಗಳು ಹೆಂಗಿರುತ್ತೆಪ್ಪ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ 1001 ಈ ರೀತಿ ನಾವು ಪ್ರತಿಯೊಬ್ಬ ಮಕ್ಕಳಿಗೆ ಏನ್ ಮಾಡ್ತಾ ಇದ್ದೀವಿ, ರೂಲ್ ನಂಬರ್ಗಳನ್ನ ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ 01001. ಸೊ ಹಾಗಾದ್ರೆ ಇಲ್ಲಿ 1001 ಇದೆ. ಸೊ ಇಲ್ಲಿ ಹೆಂಗೆ ಸೇಡ್ ಮಾಡ್ಬೇಕಾದ್ರೆ, ಇಲ್ಲಿ 1 ಇದೆ. ಸೊ ಇಲ್ಲಿ 1 ಇದೆ ನೋಡ್ಕೋಬೇಕಾಗತ್ತೆ, ಅದನ್ನಷ್ಟೇ ಬಬಲ್ ಮಾಡ್ಬೇಕಾಗತ್ತೆ 1. ಸೊ ನೆಕ್ಸ್ಟ್ ನೋಡಿ 0 ಇದೆ, 0ಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸೇಡ್ ಮಾಡ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ 1 ಮತ್ತೆ 0 ಇದೆ, 0 ಅನ್ನ ನಾವು ಬಬಲ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 1 ಇದೆ, ಸೊ 1ಗೆ ನಾವೇನ್ ಮಾಡ್ಬೇಕಾಗತ್ತೆ, ಬಬಲ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನಮ್ಮ ರೂಲ್ ನಂಬರ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಬಬಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಇವಾಗ ಸೆಕ್ಷನ್ 1 ಅಂತ ಬರುತ್ತೆ, ಸೆಕ್ಷನ್ 2 ಅಂತ ಬರುತ್ತೆ, ಸೆಕ್ಷನ್ 3 ಅಂದ್ರೆ ಪ್ರತಿಯೊಂದು ಸಿಲೆಬಸ್ ಅಂದ್ರೆ ಇಲ್ಲಿ ವಿಷಯಗಳನ್ನ ಸೆಕ್ಷನ್ 1, ಸೆಕ್ಷನ್ 2 ಅಂತ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಕನ್ನಡ, ಸೊ ಕನ್ನಡಕ್ಕೆ ಇವಾಗ ಫಸ್ಟ್ ಕ್ವಶನ್ ಇದೆ. ಕ್ವಶನ್ಸ್ ಗಳನ್ನ ಸರಿಯಾಗಿ ನಾವು ಪ್ರಶ್ನೆಗಳನ್ನು ಓದ್ಕೊಂಡು, ಸೊ ಇಲ್ಲಿ ಯಾವುದೇ ರೀತಿ ಗೊಂದಲ ಆಗದಂತೆ, ಸೊ 1ನೇ ಕ್ವಶನ್ಗೆ 3ನೇ ಉತ್ತರ ಸರಿಯಾಗಿದ್ರೆ ಆ ಬಬಲ್ ಅನ್ನ ಸರಿಯಾಗಿ ನಾವು ಸೇಡ್ ಮಾಡಬೇಕಾಗುತ್ತೆ. ಓಕೆನಾ? 2ನೇ ಕ್ವಶನ್, ಸೊ 2ನೇ ಕ್ವಶನ್ ಅನ್ನ ಸೊ ಇಲ್ಲಿ 2ನೇ ಕ್ವಶನ್ ಸರಿ, 2ನೇ ಕ್ವಶನ್ಗೆ 2ನೇ ಒಂದು ಉತ್ತರ ಸರಿಯಾಗಿದ್ರೆ ಈ ಬಬಲ್ ಅನ್ನ ನಾವು ಸರಿಯಾಗಿ ಸೇಡ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು, ಮಕ್ಕಳು ಗೊಂದಲ ಮಾಡ್ಕೊಂಡು, ಇಲ್ಲ 2ನೇದಕ್ಕೆ ನಾನು 3 ಹಾಕ್ಬೇಕಾಗಿತ್ತು ಅಂತೇಳಿ ನೀವೇನಾದ್ರೂ ಈ ರೀತಿಯಾಗಿ ತಪ್ಪು ಚಿಹ್ನೆಯನ್ನ ಹಾಕಿ ಮತ್ತೊಮ್ಮೆ ಶೇಡ್ ಮಾಡಿದ್ರೆ, ಸೊ ಅದನ್ನೇ ನಾವು ಆ ಒಂದು ಉತ್ತರವನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನನ್ನ ಮೇಲೆ ಇಟ್ಕೊಳ್ಳಿ ಮಕ್ಕಳೇ. ಹಾಗಾದ್ರೆ ಈ ರೀತಿಯಾಗಿ ಗೊಂದಲ ಮಾಡ್ಕೋಬೇಡಿ, ಸರಿಯಾಗಿ ಪ್ರಶ್ನೆಯನ್ನ ಓದ್ಕೊಳ್ಳಿ, ನಂತರವೇ ನೀವೇನ್ ಮಾಡಿ ಆ ಒಂದು ಉತ್ತರವನ್ನ ಸರಿಯಾಗಿ ಬಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, IQ ಮತ್ತು GK ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ಕೋಬೇಕಾಗುತ್ತೆ. ಒಟ್ಟಾರೆ 50 ಪ್ರಶ್ನೆಗಳಿಗೆ ಅಲ್ಲಿ ಮಗು ಒಂದ್ ವೇಳೆ 48 ಅಥವಾ ಮೋರ್ ದೆನ್ 45 ಬಂದ್ರೆ ಏನಿರುತ್ತೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಅವಾರ್ಡ್ ಅನ್ನ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ.
ನೋಡಿ, ಸಪೋಸ್ ಸ್ಟೂಡೆಂಟ್ ಇಲ್ಲಿ 50ಗೆ 48 ಅಂಕಗಳನ್ನ ಪಡೆದುಕೊಂಡ್ರೆ ಏನಿದೆ, ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಇದೆ. ನೋಡಿ, ನಮ್ಮ ವಿದ್ಯಾಸಂಸ್ಥೆಯಿಂದ ಇಲ್ಲಿ 5 ರಿಂದ 8 ಲಕ್ಷದವರೆಗೆ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ 48ಕ್ಕಿಂತ ಹೆಚ್ಚು ಅಂಕಗಳನ್ನ 48 ಅಥವಾ 48ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ್ರೆ ಸಂಪೂರ್ಣ ಉಚಿತ ಶಿಕ್ಷಣ ನಮ್ಮ ಒಂದು ವಿದ್ಯಾಸಂಸ್ಥೆ ಏನ್ ಮಾಡ್ತಾ ಇದೆ, ಮಕ್ಕಳಿಗೆ ಕೊಡ್ತಾ ಇದೆ. ಅದೇ ರೀತಿಯಾಗಿ 45ಕ್ಕಿಂತ ಹೆಚ್ಚು ಅಂದ್ರೆ 45ಕ್ಕಿಂತ ಹೆಚ್ಚು ಬಂದ್ರೆ ಮಕ್ಕಳಿಗೆ ಉಚಿತ ಶಿಕ್ಷಣ, ಬಟ್ ಅಲ್ಲಿ ಅಕಾಮಿಡೇಷನ್ ಅಂದ್ರೆ ಊಟ ಮತ್ತು ವಸತಿ ವೆಚ್ಚ ಭರಿಸಬೇಕಾಗತ್ತೆ. 42ಕ್ಕಿಂತ ಹೆಚ್ಚು ಬಂದ್ರೆ ಶಿಕ್ಷಣ ಶುಲ್ಕದಲ್ಲಿ 50 ರಿಯಾಯಿತಿ, ಬಟ್ ಅಲ್ಲಿ ಊಟ ಮತ್ತು ವಸತಿ ವೆಚ್ಚಕ್ಕೆ ಅನ್ವಯಿಸುವುದಿಲ್ಲ, ಅಂದ್ರೆ ಇದನ್ನು ಪೇ ಮಾಡ್ಬೇಕಾಗತ್ತೆ. ಶಿಕ್ಷಣದಲ್ಲಿ ಎಜುಕೇಶನ್ ಫೀಸ್ ನಲ್ಲಿ 50% ಡಿಸ್ಕೌಂಟ್ ಇರುತ್ತೆ. ಅದೇ ರೀತಿಯಾಗಿ 40ಕ್ಕಿಂತ ಹೆಚ್ಚು ಬಂದ್ರೆ ಶಿಕ್ಷಣ ಶುಲ್ಕದಲ್ಲಿ 30% ಏನಿರುತ್ತೆ, ಇಲ್ಲಿ ರಿಯಾಯಿತಿ ಇರುತ್ತೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಿ, ಅವರನ್ನ ಪರೀಕ್ಷೆಯಲ್ಲಿ ಭಾಗವಹಿಸುವಂತೆ ಮಾಡಿ, ಬಹುಮಾನ ಗೆಲ್ಲಿ ಅಂತ ಹೇಳ್ತಾ, ಕೊನೆಯದಾಗಿ ಇಲ್ಲಿ ಈ ಒಂದು ನಮ್ಮ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಒಟ್ಟು 9 ವಿದ್ಯಾರ್ಥಿನಿಯರಲ್ಲಿ 5 ವಿದ್ಯಾರ್ಥಿಗಳು ಕಿತ್ತೂರು ಸೈನಿಕ ಶಾಲೆಗೆ ಆಯ್ಕೆ ಆಗಿದ್ದಾರೆ. ಸೊ ಅವರಿಗೆಲ್ಲ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಾವೇನ್ ಮಾಡ್ತಾ ಇದೀವಿ, ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಟ್ಟಾರೆಗೆ 6 ಮಕ್ಕಳು ಇಲ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ 263, 262, 223, 215, ಸೊ 211, ಹಿಂಗೆ ಮೋರ್ ದೆನ್ 200 ಅನೇಕ ಮಕ್ಕಳು ಅಂಕಗಳನ್ನು ತೆಗೆದಿದ್ದಾರೆ. ಇವರಿಗೂ ಕೂಡ ತುಂಬು ಹೃದಯದ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತು ಬರುತ್ತೆ. ಅದೇನಪ್ಪಾ ಅಂತಂದ್ರೆ, ಆಲ್ ಗ್ರೇಟ್ ಅಚೀವ್ಮೆಂಟ್ ರಿಕ್ವೈರ್ಸ್ ಟೈಮ್. ಅಂದ್ರೆ ಪ್ರತಿ ಸಾಧನೆಗೆ ಒಂದು ಸಮಯ ಬೇಕಂತೆ. ಸೊ ನೋಡಿ, ಹಾಗಾದ್ರೆ ಇಲ್ಲಿ ಮಕ್ಕಳಿಗೆ ಈ ಒಂದು ಜೀನಿಯಸ್ ಅವಾರ್ಡ್ ನೋಡಿ, ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಈ ಒಂದು ಸಂಸ್ಥೆ ಏನ್ ಮಾಡ್ತಾ ಇದೆ, ಮಕ್ಕಳಿಗೆ ಒಂದು ವೇದಿಕೆಯನ್ನ, ಅವರ ಪ್ರತಿಭೆಯನ್ನ ಗುರುತಿಸಲಿಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದೆ, ಅವರ ಸಾಧನೆಯನ್ನ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಮಕ್ಕಳ ಆ ಒಂದು ಪ್ರತಿಭೆಯನ್ನ ಗುರುತಿಸಲಿಕ್ಕೆ ನೀವೇನಪ್ಪಾ ಅಂದ್ರೆ ಈ ಒಂದು ವೇದಿಕೆಯನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ, ಹೆಚ್ಚೆಚ್ಚು ಮಕ್ಕಳನ್ನ ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತೆ ಮಾಡಿ. ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ಪೋಷಕರಿಗೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಇದುವರೆಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ, ಇಲ್ಲಿ ಬೆಲ್ ಬಟನ್ ಅನ್ನ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ವಿದ್ಯಾಸಂಸ್ಥೆಯಿಂದ ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಕೊನೆಯದಾಗಿ ಮತ್ತೆ ಇಲ್ಲಿ ಯಾರು ನಿಮ್ಮ ಒಂದು ಮಕ್ಕಳ ಒಂದು ಎನ್ರೋಲ್ ಅಂದ್ರೆ ನೋಂದಣಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಂತ ಬಯಸ್ತಿರೋ, ಇಲ್ಲಿ ವಾಟ್ಸಪ್ ನಂಬರ್ಗೆ ಅಂದ್ರೆ ವಿಶೇಷವಾಗಿ ಈ 9743025830 ಈ ಒಂದು ನಂಬರ್ಗೆ ನೀವು ಈ ವಾಟ್ಸಪ್ ನಂಬರ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.